ಅಷ್ಟೆಲ್ಲ ಏರಿದಿಲ್ಲ. ಆಮೇಲೆ ಎಲ್ಲದಕ್ಕೂ ದುಃಖನ ಸಂಗತಿ ಏನಂತಂದ್ರೆ, ಅಲ್ಲಿ ಪ್ರತಿಯೊಬ್ಬರು ನೀವು ಕೇಳಿ ನೋಡ್ರಿ, ಈ ಇನ್ಸಿಡೆಂಟ್ ಆದ್ಮೇಲೆ 2 ತಾಸು ಬೇಕಾಗಿದೆ ಅಲ್ಲಿಂದ ಹೋಗ್ಲಿಕ್ಕೆ ಮಿಲಿಟರಿಗೆ. 2 ತಾಸು ಬೇಕೇನ್ರಿ ಮಿಲಿಟರಿಗೆ ಹೋಗ್ಲಿಕ್ಕೆ. ಇನ್ಸಿಡೆಂಟ್ ಆದ್ಮೇಲೆ ಫೈರ್ ಸೌಂಡ್ ಆದ ತಕ್ಷಣ ಸೆಕ್ಯೂರಿಟಿ ಇಲ್ಲಿಂದ ಅಲ್ಲಿ ಹೋಗ್ಲಿಕ್ಕೆ 2 ತಾಸು ಬೇಕಾಗಿದೆ. ಅದಾಯ್ತು, ಸೆಕ್ಯೂರಿಟಿ ಲ್ಯಾಬ್ಸ್ ಆಯ್ತು, ಅದು ಒಂದೇ ಪ್ರಶ್ನೆ, ಅದ್ರ ಬಗ್ಗೆ ಚರ್ಚೆ ಮಾಡೋಣ. ಬಟ್ ರೀಚ್ ಔಟ್ ಆಗ್ಲಿಕ್ಕೆ 2 ಅವರ್ಸ್ ಬೇಕಾಗಿದೆ. ಇದ್ರ ಬಗ್ಗೆ ಯಾರು ಚರ್ಚೆನೆ ಮಾಡ್ತಾ ಇಲ್ಲ. ಟು ರೀಚ್ ಔಟ್ ಫ್ರಮ್ ದಟ್ ಇನ್ಸಿಡೆಂಟ್ 2 ಅವರ್ಸ್ ಬೇಕೇನ್ರಿ. ಅಲ್ಲೇ ಏರ್ ಫೋರ್ಸ್ ಇದೆ, ಅಲ್ಲೇ ನೇವಿ ಬೇಸ್ ಇದೆ, ಅಲ್ಲೇ ನಮ್ದು ಏರ್ಪೋರ್ಟ್ ನಮ್ದು ಪೋರ್ಟ್ ಯಾವುದು ಏರ್ ಫೋರ್ಸ್ ಅಲ್ಲೇ ಇದೆ. 1 ನಿಮಿಷದ ಕೆಲಸ ಹೆಲಿಕಾಪ್ಟರ್ ನಲ್ಲಿ ಹೋಗ್ಲಿಕ್ಕೆ. ಇಟ್ ಇಸ್ ನಾಟ್ ಇವನ್ ಬೈ ಏರಲ್ ಡಿಸ್ಟೆನ್ಸ್ ಹೋದ್ರೆ 2 ನಿಮಿಷ ಬೇಕು. ಏರಲ್ ಡಿಸ್ಟೆನ್ಸ್ ಹೋದ್ರೆ ಹೆಲಿಕಾಪ್ಟರ್ ಚಾಲು ಮಾಡ್ಲಿಕ್ಕೆ 3-4 ನಿಮಿಷ ಬೇಕು. ಸಿಂಗಲ್ ಇಂಜಿನ್ ಆದ್ರೆ ಇನ್ನ ಫಾಸ್ಟ್ ಹೋಗ್ಬಿಡ್ಬೋದು. ಅಲ್ಲಿನಲ್ಲಿ 2 ತಾಸು ಬೇಕು ಹೋಗ್ಲಿಕ್ಕೆ. ಇದು ಹೆಂಗೆ ಜನಕ್ಕೆ ಹೆಂಗ್ ತಿಳಿಸೋದು ಹೆಂಗಿದು? ಅದನ್ನ ಮುಚ್ಚಲಿಕ್ಕೆ ಒಂದು ಪ್ರಯತ್ನ ಮಾಡೇ ಮಾಡ್ತಾರೆ. ಮತ್ತೆ ಇದೇ ಬಿಟ್ಟು ಇನ್ನೇನಿದೆ? ಅಲ್ಲ ರೀ, ಇದು ಜಾಸ್ತಿ ಬಿಜೆಪಿ ಗೊಂದಲ ಸೃಷ್ಟಿ ಮಾಡ್ತಕ್ಕಂಥದ್ದು. ಬಿಜೆಪಿಗೆ ಇದೇ ಬೇಕು. ಹಿಂದೂ ಮುಸ್ಲಿಂ ಮೊನ್ನೆ ಯಾರು ಪಿಯೂಷ್ ಗೋಯಲ್ ಹೇಳಿದ್ರು. ಏನ್ ಹೇಳಿರ್ತಕ್ಕಂಥ ಪಿಯೂಷ್ ಗೋಯಲ್? ಆನ್ ವಾಟ್ ಕಂಟೆಸ್ಟ್ ಈಸ್ ಟೆಲಿಂಗ್? ಪಿಯೂಷ್ ಗೋಯಲ್ ಹೇಳಿರ್ತಕ್ಕಂಥ ಕಂಟೆಸ್ಟನ್ ಏನಿದೆ ಅಂದ್ರೆ ಸಂವಿಧಾನ ಏನಿಲ್ಲ, ಯಾವ ಆರ್ಟಿಕಲ್ಗಳು ಏನಿಲ್ಲ. ಒಂದ್ ಸೈಡ್ ಮತ್ತೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಸಂವಿಧಾನ ನಾವು ಒಪ್ತೀವಿ ಅಂತ ಹೇಳ್ತಾರೆ. ಇದು ಅಗೇನ್ಸ್ಟ್ ದ ಕಾನ್ಸ್ಟಿಟ್ಯೂಷನ್ ಹೇಳ್ತಾರಲ್ಲ ಅವ್ರು ಹೇಳ್ತಕ್ಕಂಥದ್ದೇನು? ಹಿಂದೂ ರಾಷ್ಟ್ರ ಅಂತ ಒಪ್ಕೊಂಡ್ಬಿಡ್ಬೇಕು. ಆಮೇಲೆ ಇರ್ತಕ್ಕಂಥ ಎಲ್ಲ ಈಗಿರ್ತಕ್ಕಂಥ ಜನರಿಗೆ ಯಾರಿಗೆ ದೇಶಭಕ್ತಿ ಇಲ್ಲ, ಇಂಡೈರೆಕ್ಟ್ ಅದೇ ತಾನು ಹೇಳ್ತಿರೋದು ಅವರು. ಮತ್ತೆ ಇದು ಹೆಂಗೆ? ಅದು ಯಾರು ಏನು ಇದೇನು ವೈಲೇಷನ್ ಇಲ್ಲ? ಇವ್ರು ಹೆಂಗನ ಮಾತಾಡಿ ಹಿಗ್ಗಮುಗ್ಗ ಹೋಗ್ಬಿಡ್ಬೋದಾ? ಇವ್ರು ಹೆಂಗ್ ಬೇಕಿದಂಗೆ ಮಾತಾಡಿ ಹೋಗ್ಬಿಡೋದು, ಕನ್ವಿನೆಂಟ್ ಆಗಿ ಮಾತಾಡ್ಬೋದು. ಟೆರರಿಸ್ಟ್ ಅಟ್ಯಾಕ್ಗಳು 2014 ಇಸ್ವಿಯಿಂದ ಇಲ್ಲಿವರೆಗೆ ಸುಮಾರು 11 ಟೆರರಿಸ್ಟ್ ಅಟ್ಯಾಕ್ಗಳು ಆಗಿದೆ ಬೇರೆ ಬೇರೆ ಹಂತದಲ್ಲಿ. ಸೊ ವಾಟ್ ಈಸ್ ದಟ್ ವಿ ಆರ್ ಟ್ರೈಂಗ್ ಟು ಟೆಲ್ ಯು? ಇಟ್ಸ್ ಅ ಪಾರ್ಟ್ ಆಫ್ ಗ್ಲೋಬಲ್ ಟೆರರಿಸಂ ಇದೆ, ಅದರ ಬಗ್ಗೆ ಹೇಳನೇ ಪ್ರಶ್ನೆ ಇಲ್ಲ. ಬಟ್ ಇದನ್ನ ಮುಚ್ಚಾಕ್ಲಿಕ್ಕೆ ಇವರೇ ಒಂದು ಅಜೆಂಡಾ ಸೆಟ್ ಮಾಡಿಬಿಟ್ಟಿದ್ದಾರೆ. ಈಗ ಅದನ್ನ ಡೈವರ್ಟ್ ಮಾಡ್ಲಿಕ್ಕೆ ರಾಹುಲ್ ಗಾಂಧಿಗೆ ಇಂಡಸ್ಬರ್ಗ್ ಲಿಂಕ್ ಮಾಡಿಬಿಟ್ರು. ಆ ಮೋಸಾದವರು ಬಂದ್ಬಿಟ್ಟು ಏಜೆನ್ಸಿ ಚೆಕ್ ಮಾಡಿಬಿಟ್ಟಿದ್ದಾರೆ. ಇಂಡಸ್ಬರ್ಗ್ ಹೋಗಿ ರಾಹುಲ್ ಗಾಂಧಿ ಅವರು ಅಮೆರಿಕದಾಗ ಮೀಟ್ ಆದ್ರು. ಇದು ಇವರೇ ಒಂದು ಏನು ಮಾಡಬೇಕು, ಡೈವರ್ಷನ್. ದೇ ವಾಂಟ್ ಕಾಂಟ್ರವರ್ಸೀಸ್ ಬಿಕಾಸ್ ದೇ ವಾಂಟ್ ಟು ಗೆಟ್ ಅವೇ ವಿತ್ ದಿಸ್ ಸಿಚುವೇಶನ್. ನಾವು ಈ ಸಿಚುವೇಶನ್ ಹೊರಗೆ ಹೋಗ್ಲಿಕ್ಕೆ ಏನೆಲ್ಲ ತಂತ್ರಗಾರಿಕೆ ಮಾಡಬಹುದು ಮಾಡೇ ಮಾಡ್ತಾರೆ. ಸರ್, ಇನ್ನೊಂದು ವಿಡಿಯೋ ವೈರಲ್ ಆಗ್ತಾ ಇದೆ. ಅವ್ರು ಮುಖ್ಯಮಂತ್ರಿ ಆಗಿದ್ದಾಗ ಹೇಳಿದ್ರು, ನೀವು ದೇಶ ಕಾಯಕ್ಕಾಗಿಲ್ಲ, ನಮ್ಮ ಗಡಿ ಕಾಯಕ್ಕಾಗಿಲ್ಲ ಅಂದ್ರೆ ಜಾಗ ಖಾಲಿ ಮಾಡಿ ಅನ್ನೋದು. ಈಗ ಅವರೇ ಪ್ರಧಾನಿ ಇದ್ದಾರೆ, ದಯಮಾಡಿ ಅವ್ರ ವಿಡಿಯೋಗಳು ತೋರಿಸ್ರಿ ನೀವು. ಎಲ್ಲ ಆಂಕರ್ಗಳಲ್ಲಿ, ದೇಶದ ಎಲ್ಲ ಆಂಕರ್ಗಳಿಗೆ ನರೇಂದ್ರ ಮೋದಿ ಸಾಹೇಬರು ಮಾಡಿರ್ತಕ್ಕಂಥ ಏನು ವಿಡಿಯೋಗಳು ಒಂದ್ ಸೈಡ್ ಇಟ್ಕೊಂಡ್ಬಿಟ್ರೆ ಅಲ್ಲೇ ಆನ್ಸರ್ ಸಿಕ್ಬಿಡ್ತದೆ. ಅವ್ರು ಮಾತನಾಡಿರ್ತಕ್ಕಂಥ ವಿಡಿಯೋಗಳು ಬಿಜೆಪಿ ಮುಖಂಡರಿಗೆ ತೋರಿಸ್ರಲ್ಲ. ನೀವೇನ್ ಮಾಡಿ, ಒಂದ್ ಸೈಡ್ ಬಿಜೆಪಿ ಮುಖಂಡರು ಮಾತನಾಡಿರ್ತಕ್ಕ ಓಕೆ ಮುಂಚೆ ಒಂದು ವಿಡಿಯೋ ಇಟ್ಕೊಂಡ್ಬಿಡ್ರಿ ನರೇಂದ್ರ ಮೋದಿ ಸಾಹೇಬ್ರದ್ದು, ರೆಫರೆನ್ಸ್ ಇಟ್ಕೊಂಡ್ಬಿಡ್ರಿ ನರೇಂದ್ರ ಮೋದಿ ಸಾಹೇಬ್ರ ವಿಡಿಯೋಗಳು ಇಟ್ಕೊಂಡ್ಬಿಡಿ. ಅವ್ರನ್ನ ಪ್ರಶ್ನೆ ಕೇಳಿ, ಆಮೇಲೆ ನರೇಂದ್ರ ಮೋದಿ ಸಾಹೇಬ್ರ ವಿಡಿಯೋ ತೋರಿಸ್ರಿ. ಅವಾಗೇನು ಉತ್ತರ ಕೊಡ್ತಾರೆ ನೋಡೋಣ. ಇಡೀ ಪ್ರಪಂಚದ ಎಲ್ಲಾ ವಿಷಯಗಳ ಬಗ್ಗೆ, ಆಗು ಹೋಗುಗಳ ಬಗ್ಗೆ, ಬುದ್ಧ, ಬಸವ, ಅಂಬೇಡ್ಕರ್, ಜೈನರ ಬಗ್ಗೆ ಎಲ್ಲರ ಬಗ್ಗೆ ಬಹಳ ವಿಶೇಷವಾಗಿ ಮಾತಾಡ್ಬಿಟ್ಟಿದೆ ನರೇಂದ್ರ ಮೋದಿ ಸಾಹೇಬರು ಅಧಿಕಾರಕ್ಕೆ ಬರಕ್ಕೆ ಮುಂಚೆ. ಡೀಸೆಲ್ ಹೆಂಗ್ ಬೀಳ್ತತೆ, ಕರೆನ್ಸಿ ಬಗ್ಗೆ, ದೇಶದ ಟೆರರಿಸಂ ಬಗ್ಗೆ, GDP ಬಗ್ಗೆ, ಎಲ್ಲದರ ಬಗ್ಗೆ ಬಹಳ ವಿಶಾಲವಾಗಿ ಮಾತನಾಡ್ಬಿಟ್ಟಿದ್ದಾರೆ. ದಯಮಾಡಿ ಮಾಧ್ಯಮದವರಿಗೆ ಐ ಆಮ್ ರಿಕ್ವೆಸ್ಟಿಂಗ್ ಇವನ್ ದಿ ಸೆಂಟ್ರಲ್ ಮೀಡಿಯಾ ಆಲ್ಸೋ, ಪ್ಲೀಸ್ ಹೋಲ್ಡ್ ಆನ್ ಟು ಮೋದಿ ಸಾಬ್ ವಾಟ್ ಎವರ್ ಹಿ ಹ್ಯಾಸ್ ಸ್ಪೋಕನ್ ಅರ್ಲಿಯರ್. ಲಾಸ್ಟ್ 11 years ಮೋದಿ ಸಾಹೇಬ್ರು ಮಾತನಾಡಿರ್ತಕ್ಕಂಥ ವಿಡಿಯೋ ಒಂದ್ ಸೈಡ್ ಇಟ್ಕೊಂಡ್ಬಿಡಿ. ಯಾವ ಆಂಕರೇ ಬೇಡ, ಡಿಬೇಟೇ ಬೇಡ. ಬಿಜೆಪಿ ಅವರಿಗೆ ಡಿಬೇಟ್, ಮೋದಿ ಸಾಹೇಬ್ರದ್ದು ಕ್ವಶನ್ ಆನ್ಸರ್, ಇವ್ರದೇ ಕ್ವಶನ್ ಆನ್ಸರ್. ಯಾರು ಕಾಂಗ್ರೆಸ್ ಒಬ್ಬ ಸ್ಪೋಕ್ಸ್ ಪರ್ಸನ್ ಬೇಡ, ದೇಶದ ಯಾರು ಒಬ್ಬ ಎಕ್ಸ್ಪರ್ಟ್ ಬೇಡ. ಮೋದಿ ಸಾಹೇಬ್ರು ವರ್ಸಸ್ ಬಿಜೆಪಿ. ಆಮೇಲೆ ಮೋದಿ ಕ್ವಶನ್ಗೆ, ಮೋದಿ ಸಾಹೇಬ್ರ ಕ್ವಶನ್ಗೆ ಅವ್ರಿಗೆ ಆನ್ಸರ್ ಕ್ವಶನ್ಗಳು ಇದಾವೆ. ಅದು ತೋರಿಸ್ಬಿಟ್ರೆ ಸಾಕು, ಜನಕ್ಕೆ ಗೊತ್ತಾಗತ್ತೆ. ಅದಕ್ಕೆ ನಮ್ಮಂತವ್ರು ಇಂಟರ್ವ್ಯೂ ತಗೊಳೋದು ಬೇಡ. ಮೋದಿ ಸಾಹೇಬರು ಏನು ಅವಾಗ ಇಂಟರ್ವ್ಯೂಗಳು ಕೊಟ್ಟಿದ್ದಾರೆ ಅದೇ ಇಂಟರ್ವ್ಯೂ ಇವತ್ತು ನಡೆಸಬೇಕು. ಇವತ್ತು ಆ ಇಂಟರ್ವ್ಯೂ ಇವತ್ತೇನು ಉತ್ತರ ಕೊಟ್ಟರೆ ನಡೆಸ್ಬಿಟ್ರೆ ಈ ದೇಶ ಒಂದು ಒಳ್ಳೆ ದಿಕ್ಕಿಗೆ, ಒಳ್ಳೆ ಜನಕ್ಕೆ ಅನುಕೂಲ ಆಗುತ್ತೆ ಅಂತ ನನ್ನ ಅಭಿಪ್ರಾಯ. ತೋರಿಸ್ಬಿಡ್ರಿ ವಾಟ್ ಎವರ್ ಯು ಸ್ಪೋಕನ್. ನಾನೆಲ್ಲ ವಿಡಿಯೋಗಳು ತೋರಿಸ್ತೀನಿ, ನೀವು ಲೈವ್ ತೋರಿಸ್ತೀರ. ನಮಗೆ ಇನ್ನು 10-15 ದೇಶಕ್ಕೆ ಹಂಚಬಹುದು, ಅಷ್ಟು ಕಂಟೆಂಟ್ ನಮ್ಮ ಹತ್ರ ಇದೆ. ಅವ್ರು ಮಾತನಾಡಿರ್ತಕ್ಕಂಥದ್ದು ಮಾಡ್ರಿ, ಯಾವ ಪ್ರಶ್ನೆಗೆಲ್ಲ ಉತ್ತರ ಇದೆ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.